14 ಮಾಡಲು ಡೀಸೆಲ್ ಪೋಲೋ 2,99,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಅಷ್ಟೇ ಸರ್, ಇಡೀ ಮಾರ್ಕೆಟ್ ಅಲ್ಲಿ ಟಾಪ್ ಅಂಡ್ ಗಾಡಿ ಯಾರು ಕೊಡಲ್ಲ ಈ ಪ್ರೈಸ್ಗೆ. 4,95,000 ರೂಪಾಯಿಗೆ ಫೈನಲ್ ಟು ಫೈನಲ್ ಗಾಡಿ ಮಾಡ್ಕೊಡ್ತೀನಿ ನೋಡಿ ಸರ್. ಬರೀ 4,95,000 ರೂಪಾಯಿಗೆ 17 ಮಾಡಲು i20 ಮಾಡ್ಕೊಡ್ತೀನಿ ನೋಡಿ ಸರ್. ಬರೀ 8,80,000 ರೂಪಾಯಿಗೆ 10 ಮಾಡಲು ಡೀಸೆಲ್ ಇಂಜಿನ್ ಸರ್ 4x4 ಆಲ್ಟೋ ವ್ಯಾಗ್ನರ್ ತಗೊಳ್ಳೋ ಬಜೆಟ್ ಗಾಡಿ ಮಾಡ್ಕೊಡ್ತೀನಿ ಸರ್. ಬರೀ 2.5 ಲಕ್ಷಕ್ಕೆ ಗಾಡಿ ಮಾಡ್ಕೊಡ್ತೀನಿ ನೋಡಿ ಸರ್. ಇದನ್ನ 4,99,000 ರೂಪಾಯಿಗೆ ಪ್ರೀಮಿಯಂ ಸೆಡನ್ ಸಿಎಸ್ ಕೊಡ್ತೀವಿ ಟ್ರಸ್ಟ್ ಕಾರ್ಸ್ ಅಲ್ಲಿ. ಬರೀ 12,99,000 ರೂಪಾಯಿ ಗಾಡಿ ಮಾಡ್ಕೊಡ್ತೀನಿ ನೋಡಿ ಸರ್. ಇಡೀ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್, ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಬಂದಿದ್ದೀನಿ, ನಿಮಗೆ ಟ್ರಸ್ಟ್ ಕಾರ್ಸ್ ಬಂದಿದ್ದೀನಿ. ಯಾರು ಇಯರ್ ಎಂಡ್ಗೆ ಒಂದು ಒಳ್ಳೆ ಚಾನ್ಸ್ ಪ್ರೈಸಲ್ಲಿ ಗಾಡಿಗಳು ಹುಡುಕ್ತಾ ಇದ್ದೀರಾ ಅಂತಂದ್ರೆ ಒಂದು ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಗಾಡಿ ನಿಮಗೆ ಡೀಸೆಲ್ ಗಾಡಿ ಆಗಿರುತ್ತೆ. ಸೊ ನಮ್ಮ ಜೊತೆ ಸರ್ ಇದ್ದಾರೆ, ವೆಲ್ಕಮ್ ಮಾಡ್ಕೊಂಡು ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಸರ್? ನಾನು ಆರಾಮಾಗಿದ್ದೀನಿ ಸರ್. ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಪ್ರೆಸೆಂಟ್ ಸ್ಟಾಕ್ ಬಂದ್ಬಿಟ್ಟು 2.5 ಲಕ್ಷದಿಂದ ಇದೆ ಸರ್. 2.5 ಲಕ್ಷದಿಂದ 23 ಲಕ್ಷದವರೆಗೂ ಇದೆ ಸರ್ ಗಾಡಿ. ಓಕೆ, 2.5 ಲಕ್ಷದಿಂದ ನಿಮಗೆ 23.5 ಲಕ್ಷ ತನಕ ಗಾಡಿಗಳು ಅವೈಲೇಬಲ್ ಇರುತ್ತೆ. ಸೊ ಸರ್ ಇವಾಗ 23.5 ಲಕ್ಷ ಅಥವಾ 10 ಲಕ್ಷ ಅಂತ ನೋಡಿದ್ರೆ ಎಲ್ಲರೂ ಯೋಚನೆ ಮಾಡ್ತಾರೆ ಸರ್, ದೊಡ್ಡ ಅಮೌಂಟ್ ಅಂತ. ಬಟ್ ಲೋನ್ ಅಂತ ನೋಡ್ತಾರೆ. ಖಂಡಿತ ಸರ್, ಲೋನ್ ಮಾಡ್ಕೊಡೋಣ. ಟ್ರಸ್ಟ್ ಕಾರ್ಡ್ಸ್ ಅಲ್ಲಿ ನಿಮ್ಮ ಸಿಬಿಲ್ ಚೆನ್ನಾಗಿಲ್ಲ ಅಂದ್ರೆ ಲೋನ್ ಮಾಡ್ಕೊಡ್ತೀವಿ ಸರ್. ನಿಮ್ಮ ಸಿಬಿಲ್ ಚೆನ್ನಾಗಿಲ್ಲ ಅಂದ್ರೆ ಮಿನಿಮಮ್ 50% ಆದ್ರೂ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ ಸರ್. ಅದು 2009 ಅಬೋ ಯಾವ್ದಾರ ಗಾಡಿ ನೋಡಿ ಲೋನ್ ಮಾಡ್ಕೊಡ್ತೀವಿ ಸರ್. ಅದು ಬೆಂಗಳೂರು ಅಥವಾ ಕರ್ನಾಟಕ ಸರ್? ವಿತ್ ಇನ್ ಬೆಂಗಳೂರು ಸರ್. ಓಕೆ, ವಿತ್ ಇನ್ ಬೆಂಗಳೂರಲ್ಲಿ 2009 ಮೇಲೆ ಯಾವ್ದು ವೆಹಿಕಲ್ಸ್ ತಗೊಂಡ್ರೆ ನಿಮಗೆ ಲೋನ್ ಕೂಡ ಆಗುತ್ತೆ. ಎಲ್ಲ ಡಿಪೆಂಡ್ಸ್ ಆನ್ ಸಿಬಿಲ್ ಪ್ರೊಫೈಲ್. ಬಟ್ ಸಿಬಿಲ್ ಆ ಕಡೆ ಈ ಕಡೆ ಇದ್ರೆ ಸ್ವಲ್ಪ ಲೋನ್ ಆಗುತ್ತೆ, ಮಾಡ್ಕೊಡೋಣ ಸರ್. ಓಕೆ, ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ ಥ್ರೂ ಔಟ್ ಕರ್ನಾಟಕ 90% ವರೆಗೂ ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ, ಸೊ ಅದು ಯಾವ ಮಾಡೆಲ್ ಮೇಲೆ ಸರ್? ಅಬೌಟ್ 2012 ಮಾಡಲ್ ಮೇಲೆ ಸರ್. ಓಕೆ, 2012 ಮೇಲೆ ಯಾವುದೇ ವೆಹಿಕಲ್ಸ್ ಕೊಂಡ್ರೆ ನಿಮಗೆ ಲೋನ್ ಕೂಡ ಆಗುತ್ತೆ ಥ್ರೂ ಔಟ್ ಕರ್ನಾಟಕ. ಸೊ ಸರ್ ಆಮೇಲೆ ಎಕ್ಸಾಕ್ಟ್ ಆಗಿ ಒಂದು ಲೊಕೇಶನ್ ನಮ್ಮ ಟ್ರಸ್ಟ್ ಕಾರ್ಸ್ ಸರ್. ಸರ್ ಎಕ್ಸಾಕ್ಟ್ ನಾಗರಬಾವಿ ಟ್ರಸ್ಟ್ ಕಾರ್ಸ್ ಲೊಕೇಶನ್ ಬಂದು ನಾಗರಬಾವಿ ಔಟರ್ ರಿಂಗ್ ರೋಡ್ ಮಾರುತಿ ನೆಕ್ಸಾ ಶೋರೂಮ್ ಇದೆ. ಸುಮ್ನಹಳ್ಳಿಯಿಂದ ಲೆಫ್ಟ್ಗೆ ಟುವರ್ಡ್ಸ್ ನಾಯಂಡಹಳ್ಳಿ ಸೈಡ್ 1 ಕಿಲೋಮೀಟರ್ ಮುಂದೆ ಬಂದ್ರೆ ನಿಮಗೆ ಟ್ರಸ್ಟ್ ಕಾರ್ಸ್ ಲೊಕೇಶನ್ ಇದೆ ಸರ್ ನಿಮಗೆ. ಓಕೆ, ಸೊ ಅಕಸ್ಮಾತ್ ಲೊಕೇಶನ್ ಕನ್ಫ್ಯೂಸ್ ಆಗಿ ತಲೆ ಕೆಡಿಸ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ಸರ್ ಆಮೇಲೆ ಇವಾಗ ತರ ಮಾಡೋದು ಬೇಡ ಸರ್, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ ಬನ್ನಿ ಸರ್. ಆಯ್ತು. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ಮೊದಲನೇ ಗಾಡಿನೇ ಒಂದು ದೊಡ್ಡ ಆನೆ ಒಂದು ನಿಂತಿದೆ, ಒಂದು ಫೋರ್ಡ್ ಎಂಡೋವರ್. ಸೊ ಲೇಟೆಸ್ಟ್ ಮಾಡಲ್ ಗಾಡಿ ಅಂತ ಹೇಳ್ಬೋದು. ಏನ್ ಸರ್ ಡೀಟೇಲ್ಸ್? ಸರ್ ಫೋರ್ಡ್ ಎಂಡೋವರ್ 2016 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ ಸರ್. ಇದು ಸಾರಿ ಸೆಕೆಂಡ್ ಓನರ್ ಸರ್. ಇದು ವಿತ್ ರ್ಯಾಪ್ಟರ್ ಕಿಟ್ ಕೂಡ ಇನ್ಸ್ಟಾಲ್ ಆಗಿದೆ. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ಸರ್. ಬರೀ 60,000 ಶೋರೂಮ್ ಹಿಸ್ಟ್ರಿ ಓಡಿದೆ ನಿಮಗೆ. ಆಟೋಮೆಟಿಕ್ ವೇರಿಯಂಟ್ ನಿಮಗೆ. ಓಕೆ, 4x4 4x2 ಸರ್? ಇದು 4x2 2 ಲೀಟರ್ ಇಂಜಿನ್ ಸರ್ ಇದು. ಓಕೆ, 4x2. ಕಸ್ಟಮರ್ಗಳು ತುಂಬಾ ಜನ 2 ಲೀಟರ್ ಹುಡುಕ್ತಾ ಇರ್ತಾರೆ ಎಂಡೋವರ್ ಅಲ್ಲಿ. ಒಳ್ಳೆ ಮೈಲೇಜ್ ಗಾಡಿ ಅಂದ್ಬಿಟ್ಟು ಬೆಸ್ಟ್ ವೆಹಿಕಲ್ ಸರ್ ಇದು. ಓಕೆ, ಯಾರಾದ್ರೂ ಒಂದು 2 ಲೀಟರ್ ಇಂಜಿನ್ ಫೋರ್ಡ್ ಎಂಡೋವರ್ 2016 ಮಾಡಲು 16 ಮಾಡಲ್ ಗಾಡಿ, ಆಲ್ಮೋಸ್ಟ್ ಲೈಕ್ 2020 ಮಾಡಲ್ ಗಾಡಿ ತರ ಕಾಣಿಸ್ತಾ ಇದೆ ಗಾಡಿ. ಹೌದು ಸರ್. ಸೊ ಕ್ರೇಜಿ ಮೇಂಟೈನ್ ಆಗಿದೆ ಗಾಡಿ. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು ಪ್ರೈಸ್ ಕಿನ ಗಾಡಿ ಆಕ್ಸೆಸರೀಸ್ ನಿಮಗೆ ಆಲ್ಮೋಸ್ಟ್ 8 to 10 lakh ವರ್ತ್ ಆಕ್ಸೆಸರೀಸ್ ಇದೆ ನಿಮಗೆ. ಓಕೆ, ಮ್ಯಾಗ್ ವೀಲ್, ಬ್ರಾಡ್ ಮ್ಯಾಗ್ ವೀಲ್, ನಿಮಗೆ ರ್ಯಾಪ್ಟರ್ ಕಿಟ್, ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ಗಾಡಿ ಸರ್ ನಿಮಗೆ. ಫೈನಲ್ ಪ್ರೈಸ್ ನೋ ನೆಗೋಷಿಯೇಷನ್ ಸರ್. 23.5 ಲಕ್ಷ ಗಾಡಿ ಮಾಡ್ಕೊಡ್ತೀನಿ ನೋಡಿ ಸರ್ ಇದನ್ನ. ಓಕೆ, ಲೋನ್ ಏನಾದ್ರು ಆಗುತ್ತೆ ಸರ್? ಖಂಡಿತ ಸರ್, ನಿಮ್ಮ ಪ್ರೊಫೈಲ್ ಚೆನ್ನಾಗಿದೆ. 5 ರಿಂದ 6 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್, ಲೋನ್ ಮಾಡ್ಕೊಡೋಣ ಸರ್. ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫಾರ್ಚುನರ್ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್? ಸರ್ ಒಂದು ಇನ್ನೋವಾ ಬಜೆಟ್ ಅಲ್ಲಿ ಫಾರ್ಚುನರ್ ನೋಡೋರಿಗೆ ಬೆಸ್ಟ್ ಡೀಲ್ ಸರ್ ಇದು. ಓಕೆ, 2010 ಮಾಡಲು ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಬರುತ್ತೆ ನಿಮಗೆ. ಒಂದು ಲೋ ಬೈಟ್ ಅಂದ್ರೆ ಲೋ ಬೈಟ್ ಅಲ್ಲಿ ಮಾಡ್ಕೊಟ್ಬಿಡೋಣ ಸರ್. ಅದು 4x4 ಫುಲ್ ಟಾಪ್ ಅಂಡ್ ವೇರಿಯಂಟ್ ಸರ್ ನಿಮಗೆ. ಇದು ಮ್ಯಾನ್ಯಲ್ ಆಟೋಮೆಟಿಕ್ ಸರ್? ಇದು ಮ್ಯಾನ್ಯಲ್ ಸರ್ ಇದು. ಓಕೆ, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್, ನಿಮಗೆ ಡಿಫಾಗರ್ ವೈಪರ್ ಎಲ್ಲಾನು ಇದೆ. ಯಾರಾದ್ರೂ ಒಂದು ಫಾರ್ಚುನರ್ 4x4 ಹುಡುಕ್ತವ್ರಿಗೆ ನೋಡಿ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ವಿತ್ AC ಪೋಸ್ಟರ್, ಪವರ್ ವಿಂಡೋಸ್, ಡೆಲಿ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ನಿಮಗೆ. ಸೊ ಯಾರಾದ್ರೂ ಒಂದು ಫಾರ್ಚುನರ್ 2010 ಮಾಡಲ್ ಗಾಡಿ ಪ್ರೈಸ್ ಏನಾಗುತ್ತೆ ಸರ್? ಸರ್ ಒಂದು ಇನ್ನೋವಾ ಕಮ್ಮಿ ಮಾಡಲ್ ಮಾಡ್ಕೊಡ್ತೀವಿ ನೋಡಿ ಸರ್. ಬರೀ 8,80,000 ರೂಪಾಯಿಗೆ ಫೈನಲ್ ಟು ಫೈನಲ್ ಈ ಗಾಡಿ ಮಾಡ್ಕೊಡ್ತೀವಿ. ವಿತ್ FC ಸಮೇತ ಗಾಡಿ ಮಾಡ್ಕೊಡ್ತೀವಿ ನೋಡಿ ಸರ್ ಈ ಗಾಡಿನ. ಸೊ ಫಾರ್ಚುನರ್ 8,85,000 ಬರೀ 8,80,000 ರೂಪಾಯಿಗೆ 10 ಮಾಡಲು ಡೀಸೆಲ್ ಇಂಜಿನ್ ಸರ್ 4x4. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಹೇಂದ್ರ ತಾರು ಚಾಕ್ಲೇಟ್ ಬ್ರೌನ್ ಕಲರ್ ಇದೆ. ಏನ್ ಸರ್ ಡೀಟೇಲ್ಸ್? ಸರ್ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ ಸರ್. ಬರೀ 12,99,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ನೋಡಿ ಸರ್. ಸೊ ತಾರು ಅದು 22 ಮಾಡಲು ಸಿಂಗಲ್ ಓನರ್ 4x4 ವಿತ್ ಶೋರೂಮ್ ರೆಕಾರ್ಡ್ ಇರೋ ಗಾಡಿ, ಒರಿಜಿನಲ್ ಗಾಡಿ ಸರ್ ನಿಮಗೆ. ಬರೀ 12,99,000 ರೂಪಾಯಿ ಫೈನಲ್ ಟು ಫೈನಲ್ ಗಾಡಿ ಮಾಡ್ಕೊಡ್ತೀವಿ ನೋಡಿ ಸರ್ ಈ ಗಾಡಿನ. ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಗಳು ಇದೆ ನಿಮಗೆ. ಇಂಟೀರಿಯರ್ ನೋಡಬಹುದು, ತುಂಬಾ ಕ್ಲಾಸ್ ಕಂಡೀಷನ್ ಇದೆ ಸರ್ ನಿಮ್ ಗಾಡಿ ಅಂತ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ, ವಿತ್ AC ಪವರ್ ಸ್ಟೇರಿಂಗು, ಫ್ರಂಟೆಡ್ ಪವರ್ ವಿಂಡೋಸ್, ಸೊ ವಿತ್ ಸನ್ರೂಫ್ ಇರೋ ಸಮೇತ ಇರೋದು ಗಾಡಿ ನೋಡ್ತಾ ಇರಬಹುದು. ಗಾಡಿ ಕೂಡ ಸಕ್ಕತ್ತಾಗಿದೆ. 4x4 ಅಲ್ಲ ಸರ್ ಇದನ್ನು? ಹೌದು ಸರ್. ಓಕೆ, ಇದನ್ನು 4x4 ಮಹೇಂದ್ರ ತಾರು. ಪ್ರೈಸ್ ಬರೀ 12,99,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ನೋಡಿ ಸರ್. ಇಡೀ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್, ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಅದರಲ್ಲೂ ಇಯರ್ ಎಂಡ್ ಆಫರ್ ಆಗ್ಬಿಟ್ಟು ಎಲ್ಲಾ ಗಾಡಿಗಳನ್ನು ಬೆಸ್ಟ್ ಆಫರ್ ಅಲ್ಲಿ ಬೆಸ್ಟ್ ಡೀಲ್ ಕೊಡ್ತಾ ಇದೀವಿ ಸರ್ ಟ್ರಸ್ಟ್ ಕಾರ್ಸ್ ಅಲ್ಲಿ. ಓಕೆ, ತಾರ್ಗೆ ಡೌನ್ ಪೇಮೆಂಟ್ ಎಷ್ಟು ಮಾಡೋರಿಗೆ ಸರ್? ಸರ್ ನಿಮ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 11 ಲಕ್ಷ ಲೋನೇ ಮಾಡ್ಕೊಡೋಣ ಸರ್ ಈ ಗಾಡಿಗೆ. ಓಕೆ, 2 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿ ಲೋನು? ಖಂಡಿತ ಸರ್. ಹೌದು. ಸಿವಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಗ್ರ್ಯಾಂಡ್ ಐಟನ್ ಇದೆ ಸರ್. ಸರ್ ಇದು 2015 ಮಾಡಲು ಸಿಂಗಲ್ ಓನರ್ ಗ್ರ್ಯಾಂಡ್ ಐಟನ್ ಸರ್. ಮ್ಯಾಗ್ನಾ ವೇರಿಯಂಟ್ ಪೆಟ್ರೋಲ್ ಇಂಜಿನ್ ಸರ್ ಇದು. ಫೈನಲ್ ಪ್ರೈಸ್ ನಿಮಗೆ 3,50,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ನೋಡಿ ಸರ್ ಈ ಗಾಡಿನ. ಓಕೆ, 3,50,000ಕ್ಕೆ ನಿಮಗೆ ಒಂದು ಗ್ರ್ಯಾಂಡ್ ಐಟನ್. ಸ್ಪೋರ್ಟ್ಸ್ ಅಲ್ಲ ಸರ್ ಇದು? ಮ್ಯಾಗ್ನಾ ವೇರಿಯಂಟ್ ಸರ್. ಓಕೆ, ಮ್ಯಾಗ್ನಾ ವೇರಿಯಂಟ್ ಬಾಡಿ ಲೈನ್ ಎಲ್ಲ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಒಳ್ಳೆ ಸಿಡಾನ್ ವೆಹಿಕಲ್, ಒಂದು
ಸುಜುಕಿ ಸಿಯಾಸ್ ಇದೆ, ಇದು ಡೀಟೇಲ್ಸ್ ಸರ್. ಸರ್ ಇದು 2016 ಮಾಡಲು ಸಿಂಗಲ್ ಓನರ್ ಸರ್. ಇದು ZXi ಪ್ಲಸ್ ವೇರಿಯಂಟ್. ಇದು ನಿಮಗೆ ಬಟನ್ ಸ್ಟಾರ್ಟ್ ಬರುತ್ತೆ, ಪ್ರೊಜೆಕ್ಟ್ ರೆಡ್ ಲೈಟ್ ಬರುತ್ತೆ, ಪೆಟ್ರೋಲ್ ಇಂಜಿನ್, ಡ್ಯುಯಲ್ ಏರ್ ಬ್ಯಾಗ್ ಕೂಡ ಇದೆ ಗಾಡಿಯಲ್ಲಿ. ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ಸರ್ ಗಾಡಿ ಅಂತ. ನಿಮಗೆ ಬಟನ್ ಸ್ಟಾರ್ಟ್, ರಿಕ್ವೆಸ್ಟ್ ಸೆನ್ಸರ್ ಎಲ್ಲ ಬರುತ್ತೆ ಸರ್. ಒಂದು ಚಾಲೆಂಜಿಂಗ್ ಬದಲು ಕೊಟ್ಟುಬಿಡೋಣ ಸರ್. ಒಂದು ಶಿಫ್ಟ್ಗಿನ ಕಮ್ಮಿ ಬಜೆಟಲ್ಲಿ ಗಾಡಿ ಮಾಡ್ಕೊಡ್ತೀವಿ ನೋಡಿ ಸರ್. 4,99,000 ರೂಪಾಯಿಗೆ ಪ್ರೀಮಿಯಂ ಸೆಡಾನು ಸಿಯಾಸ್ ಕೊಡ್ತೀವಿ ಟ್ರಸ್ಟ್ ಕಾರ್ಸ್ ಅಲ್ಲಿ ಸರ್. ZXi ಪ್ಲಸ್ ಬಟನ್ ಸ್ಟಾರ್ಟ್ ಗಾಡಿ. ಹೌದು ಸರ್. ಸರ್ ಒಂದು 15 ಮಾಡಲ್ ಸ್ವಿಫ್ಟ್ ಬರಲ್ಲ, 15 ಮಾಡಲ್ ಸಿಯಾಸ್ ಬರಲ್ಲ. ಹೌದು ಸರ್. 16 ಮಾಡಲ್ ಕೊಡ್ತೀರಾ? 16 ಮಾಡಲ್ ಅದು ಟಾಪ್ ಅಂಡ್ ಗಾಡಿ ಕೊಡ್ತೀವಿ ಸರ್. ಓಕೆ, ಸೊ ಲೋನ್ ಎಲ್ಲ ಆಗುತ್ತಲ್ಲ ಸರ್? ಖಂಡಿತ ಸರ್. ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್, ಈ ಗಾಡಿ ಮಾಡ್ಕೊಡೋಣ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಏರೆಂಟ್ಗೆ ಬೆಸ್ಟ್ ವೆಹಿಕಲ್. ಸೊ ಡಿಮ್ಯಾಂಡೆಡ್ ಗಾಡಿ ಒಂದು ಇಕೋ ಇದೆ ಸರ್. ಸರ್ ಒಂದು ಕಮರ್ಷಿಯಲ್ ಪರ್ಪಸ್ಗೆ, ಫ್ಯಾಮಿಲಿ ಪರ್ಪಸ್ಗೆ ವೆಹಿಕಲ್ ನೋಡ್ತಾ ಇದ್ದಾರೆ ಬೆಸ್ಟ್ ಡೀಲ್ ಸರ್. ಇದು 2010 ಮಾಡಲು ಅಪ್ಡೇಟೆಡ್ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದೆ ನಿಮಗೆ. FC ಇನ್ಸೂರೆನ್ಸ್ ಪ್ರತಿಯೊಂದು ರನ್ನಿಂಗ್ ಇದೆ ಸರ್. ನಿಮ್ಗೆ 5 ವರ್ಷ FC ಕೂಡ ಬರುತ್ತೆ ನಿಮಗೆ. ಒಂದು ಕಮ್ಮಿ ಆಲ್ಟೋ ವ್ಯಾಗ್ನರ್ ತಗೊಳ್ಳೋ ಬಜೆಟಲ್ಲಿ ಗಾಡಿ ಮಾಡ್ಕೊಡ್ತೀವಿ ಸರ್. ಬರೀ 2.5 ಲಕ್ಷಕ್ಕೆ ಗಾಡಿ ಮಾಡ್ಕೊಡ್ತೀವಿ ನೋಡಿ ಸರ್. ಇದನ್ನ 2.5 ಲಕ್ಷಕ್ಕೆ ಒಂದು ಇಕೋ. ಹೌದು ಸರ್. 10 ಮಾಡಲು ಪೆಟ್ರೋಲ್ ಇಂಜಿನ್ ಸರ್, ಪ್ಯೂರ್ ಪೆಟ್ರೋಲ್ ವೆಹಿಕಲ್ ನಿಮಗೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವೋಕ್ಸ್ ವ್ಯಾಗನ್ ವೆಂಟೋ ಇದೆ ಸರ್. ಸರ್ ಇದು 2011 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ ಸರ್. ಇದು ಓಕೆ, ಅಪ್ಡೇಟೆಡ್ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದೆ. ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ಸರ್ ಗಾಡಿ. ಇದು ಐಲ್ಯಾಂಡ್ ಟಾಪ್ ಅಂಡ್ ವೇರಿಯಂಟ್, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಫೈನಲ್ ಪ್ರೈಸ್ ಸರ್, ನೋ ನೆಗೋಷಿಯೇಷನ್, 2,99,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ನೋಡಿ ಸರ್. ಇದನ್ನ 2,99,000ಕ್ಕೆ ನಿಮ್ಗೆ ಒಂದು ವೆಂಟೋ ಹೈಲ್ಯಾಂಡ್ ಡೀಸೆಲ್ ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ಡಿಮ್ಯಾಂಡೆಡ್ ಗಾಡಿ ಒಂದು ಇನೋವಾ ಬೇಕು ಸರ್. ಸರ್ ಇದು 2009 ಮಾಡಲು ಸೆಕೆಂಡ್ ಓನರು, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದೆ, ಡೀಸೆಲ್ ಇಂಜಿನ್ ಸರ್ ಇದು ನಿಮಗೆ. ಓಕೆ, ಸೊ 2009 ಮಾಡಲು ಸರ್, ವಿ ವೇರಿಯಂಟ್ ಡೀಸೆಲ್ ಇಂಜಿನ್ ಸರ್ ನಿಮ್ಗೆ ಇದು. ಓಕೆ, ವಿ ವೇರಿಯಂಟ್ ನೋಡ್ತಾ ಇರ್ಬೋದು. 2.4 ಅಲ್ಲ ಸರ್ ಇದು? 2.4 ಸರ್ ಇದು. ಪ್ರೈಸ್ ಏನಿದೆ ಸರ್? ಸರ್ ಪ್ರೈಸ್ ವೈಸ್ ಹೋಯ್ತೀರಾ ಅಂದ್ರೆ ಬರೀ 4,75,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ನೋಡಿ ಸರ್. ಇದನ್ನ ಸರ್ 6 7 ಸರ್ ಗಾಡಿ ಇದು? ಸರ್ 9 ಮಾಡಲು ಸರ್, 9 ಮಾಡಲು ಡೀಸೆಲ್, ಅದು ವಿ ವೇರಿಯಂಟ್ ಟಾಪ್ ಅಂಡ್ ವೇರಿಯಂಟ್ ಸರ್ ಇದು. ಓಕೆ, ನೋಡಿ ಜಸ್ಟ್ ಒಳ್ಳೆ ಪ್ರೈಸ್ ಅಲ್ಲಿ ಇದೆ ನಿಮಗೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ವರ್ನಾ ಸರ್. ಸರ್ ಒಂದು ಲೋ ಬಜೆಟ್ ಅಲ್ಲಿ ಡೀಸೆಲ್ ಗಾಡಿ ಸೆಡನ್ ನೋಡೋರಿಗೆ ಬೆಸ್ಟ್ ಡೀಲ್ ಸರ್. ಇದು 2006 ಮಾಡಲು ಡೀಸೆಲ್ ಇಂಜಿನ್ ಸರ್. ನಿಮ್ಗೆ ಅಪ್ಡೇಟೆಡ್ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದೆ ನಿಮಗೆ. ಪ್ರೈಸ್ ಅಷ್ಟೇನೆ ಸರ್, ಒಂದು ಕಮ್ಮಿ ಬಜೆಟೇ ಮಾಡ್ಕೊಡೋಣ ಸರ್. ಬರೀ 1,89,000 ರೂಪಾಯಿ ಗಾಡಿ ಮಾಡ್ಕೊಡ್ತೀನಿ ನೋಡಿ ಸರ್. ಇದನ್ನ ಡೀಸೆಲ್ ಬರ್ನ ಟ್ರಾನ್ಸ್ಫಾರ್ಮ್. ಹೌದು ಸರ್. ಟಾಟಾದ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಒಂದು ಟಾಟಾ ಹ್ಯಾರಿಯರ್ ಇದೆ, ಏನು ಸರ್ ಡೀಟೇಲ್ಸ್? ಸರ್ ಇದು 2019 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ ಸರ್. ಇದು ಓಕೆ, ಟಾಟಾ ಹ್ಯಾರಿಯರ್. ಸೊ ಯಾರಾದ್ರೂ ನೋಡ್ತಾ ಇರೋ ಟಾಟಾ ಹ್ಯಾರಿಯರ್ ನೋಡ್ತಾ ಬಂದ್ವಿ. AC ಪೋಸ್ಟರಿಂಗ್, ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗ್, ABS, 6 ಗೇರ್ ಬಾಕ್ಸ್ ಇರೋ ವೆಹಿಕಲ್. ರಿಮೋಟ್ ಕಂಟ್ರೋಲ್ಸ್, ORVMs, ರೇರ್ ಡಿಫಾಗರ್, ವೈಪರು ಎಲ್ಲ ಇದೆ. ಸೊ ಟಾಟಾ ಹ್ಯಾರಿಯರ್ ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಇದು ಡೀಸೆಲ್ ವೇರಿಯಂಟ್, ಟಾಪ್ ಅಂಡ್ ವೇರಿಯಂಟ್ ಸರ್ ಇದು. ಓಕೆ, ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ ಸರ್. ಮಾರ್ಕೆಟ್ ಅಲ್ಲಿ ನೆಕ್ಸಾನ್ ಕೊಡೋಕೆ ಕಮ್ಮಿ ಬಜೆಟಲ್ಲಿ ಗಾಡಿ ಮಾಡ್ಕೊಡ್ತೀವಿ ನೋಡಿ ಸರ್. ಓಕೆ, ಬರೀ 8,80,000 ರೂಪಾಯಿ ಫೈನಲ್ ಟು ಫೈನಲ್ ಗಾಡಿ ಮಾಡ್ಕೊಡ್ತೀವಿ ನೋಡಿ ಸರ್. ಮಾರ್ಕೆಟ್ ಅಲ್ಲೆಲ್ಲ 10 ಲಕ್ಷ 12 ಲಕ್ಷ ಇದೆ ಮಾರ್ಕೆಟ್ ಪ್ರೈಸ್. ಎಲ್ಲ ಬೇಡ ಸರ್ ಟ್ರಸ್ಟ್ ಕಾರ್ಸ್ಗೆ. ಬರೀ 8,80,000 ರೂಪಾಯಿಗೆ ಗಾಡಿ ಮಾಡ್ಕೊಡ್ತೀವಿ ನೋಡಿ ಸರ್. ಇದನ್ನ ಟಾಟಾ ಹ್ಯಾರಿಯರ್ ನಿಮಗೆ 8,80,000 ರೂಪಾಯಿಗೆ. ಸೊ ಒಳ್ಳೆ ಡೀಲು. ಸೊ ಆರಾಮಾಗಿ ಈಸಿ ಕೂಡ ಲೋನ್ ಆಗುತ್ತೆ. ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಈ ಗಾಡಿಗೆ 0 ಡೌನ್ ಪೇಮೆಂಟ್ ಕೂಡ ಲೋನ್ ಮಾಡ್ಕೊಡೋಣ ಸರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು TVS 300 ಇದೆ ಸರ್. ಸರ್ ಒಂದು ಲೋ ಬಜೆಟ್ ಅಲ್ಲಿ 7 ಸೀಟರ್ ಡೀಸೆಲ್ ಗಾಡಿ ನೋಡೋರಿಗೆ ಬೆಸ್ಟ್ ವೆಹಿಕಲ್ ಸರ್ ಇದು. 2016 ಮಾಡಲು TVS 300 T4 ಪ್ಲಸ್ ಸರ್ ಇದು ನಿಮಗೆ. ಓಕೆ, ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಡ್ಯುಯಲ್ ಏರ್ ಬ್ಯಾಗ್ ಇದೆ, ಸಿಸ್ಟಮ್ ಇದೆ, ಒಳ್ಳೆ ಲೆದರ್ ಅಪೋಲ್ಸ್ಟ್ರಿ ಕೂಡ ಇದೆ ನಿಮಗೆ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ತೀರಾ ಅಂದ್ರೆ ಬೆಸ್ಟ್ ವೆಹಿಕಲ್ ಸರ್ ಇದು. ಓಕೆ, ಸೊ ಒಂಥರ ಚಿಂದಿ ವೆಹಿಕಲ್, ಒಂದು ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ 7 ಸೀಟರ್ ವೆಹಿಕಲ್ ಅಂತ ಹೇಳ್ಬೋದು. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಗಾಡಿ. ಸೊ ಪ್ರೈಸ್ ಏನಂತ ಸರ್? ಸರ್ ಮಾರ್ಕೆಟ್ ಅಲ್ಲಿ ಇದು ಈ ಗಾಡಿ ಯಾರು ಕೊಟ್ಟಿರಲ್ಲ ಸರ್. ಬರೀ 4,15,000 ರೂಪಾಯಿ ಗಾಡಿ ಮಾಡ್ಕೊಡ್ತೀನಿ ನೋಡಿ ಸರ್. ಇದನ್ನ ಸರ್ 7 ಸೀಟರ್ ಗಾಡಿ ಸರ್? 7 ಸೀಟರ್ ಸರ್, ಅದು 16 ಮಾಡಲು ಡೀಸೆಲ್ ಗಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಒಳ್ಳೆ ಕಾಂಪ್ಯಾಕ್ಟ್ SUV ವೆಹಿಕಲ್, ಒಂದು ರೆನೋ ಡಸ್ಟರ್ ಇದೆ ಸರ್. ಸರ್ ನೀವೇ ಹೇಳಿದ್ರೆ ಒಳ್ಳೆ ಕಾಂಪ್ಯಾಕ್ಟ್ XUV, ಅದ್ರ ಜೊತೆಗೆ 4x4 ಟಾಪ್ ಅಂಡ್ ವೇರಿಯಂಟ್ ಸರ್ ಇದು. 4x4 ಡಸ್ಟರ್ ಅಲ್ಲಿ 4x4 ತುಂಬಾ ಜನ ಹುಡುಕ್ತಾ ಇರ್ತೀರಾ. ಬನ್ನಿ ಟ್ರಸ್ಟ್ ಕಾರ್ಸ್ ಅಲ್ಲಿ ಒಂದು ಡೀಸೆಲ್ ಗಾಡಿ ಡಸ್ಟರ್ ಇದೆ. ಅದು 19 ಮಾಡಲು ಲೇಟೆಸ್ಟ್ ಮಾಡಲು, ಸಿಂಗಲ್ ಓನರ್, ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ ನಿಮಗೆ ಗಾಡಿ ಅಂತ. ನಿಮಗೆ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ಸರ್ ಗಾಡಿ ಅಂತ. 85 PS 110 PS ಸರ್ ಇದು. ಶೋರೂಮ್ ಹಿಸ್ಟ್ರಿ ವಿತ್ 4x4 ಬರುತ್ತೆ ಸರ್ ನಿಮಗೆ. ಓಕೆ, ರೇರ್ ಡಿಫಾಗರ್, ವೈಪರ್ ಎಲ್ಲಾನು ಇದೆ ಗಾಡಿಲಿ. ಯಾರಾದ್ರೂ ಒಂದು ರೆನೋ ಡಸ್ಟರ್ 4x4 ಬೇಕು ಅನ್ನೋರಿಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನಂತೆ ಸರ್? ಸರ್ ಬರೀ ಫೈನಲ್ ಟು ಫೈನಲ್ ನೇವ್ ನೆಗೋಷಿಯೇಷನ್ ಸರ್, 6,99,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ನೋಡಿ ಸರ್. ಇದನ್ನ ಸರ್ 17-18 ಮಾಡಲ್ ಬರಲ್ಲ ಸರ್? ಸರ್ ಅದು 19 ಮಾಡಲು 4x4 ಸಿಗೋದು ರೇರು. ನಮ್ಮಲ್ಲಿ ಒಂದಿದೆ, ಅದ್ರ ಪ್ರೈಸಿಂಗ್ ಅಲ್ಲಿದೆ. ಬನ್ನಿ ಟ್ರಸ್ಟ್ ಕಾರ್ಸ್ಗೆ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೊಂದು ಹುಂಡೈ ಕ್ರೆಟಾ ಇದೆ ಸರ್. ಸರ್ ಇದು 2023 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ ಸರ್ ಇದು. ಓಕೆ, ಅದು 166 ಫ್ಯಾನ್ಸಿ ನಂಬರ್ ಸರ್ ಇದು. ಆಕ್ಸೆಸರೀಸ್ ಹೊರತು ಏನಿಲ್ಲ ಅಂದ್ರೆ ಗಾಡಿಲಿ 1.5 ಲಕ್ಷ ಆಕ್ಸೆಸರೀಸ್ ಹೊರತು ಕೂಡ ಇದೆ. ಮೊಮೋ, ಮ್ಯಾಗ್ವಿಲ್, ಡ್ಯಾಶ್ ಕ್ಯಾಮು, ಲೆದರ್ ಅಪೋಲ್ಸ್ಟ್ರಿ, ಒಳ್ಳೆ ಕಂಡೀಷನ್ ಇದೆ ಗಾಡಿ ಸರ್ ಇದು. ಶೋರೂಮ್ ಹಿಸ್ಟ್ರಿ ಓಡಿದೆ. ಇದು ಈ ಗಾಡಿ ಕೂಡ ಬರೀ 50,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಓಡಿದೆ. ಡೀಸೆಲ್ ಇಂಜಿನ್. ಶೋರೂಮ್ ಇಂದ
2 ವರ್ಷ ಎಕ್ಸ್ಟೆಂಡೆಡ್ ವ್ಯಾರಂಟಿ ಕೂಡ ಇದೆ ವಿತ್ ಪ್ಯಾನೋರಮಿಕ್ ಸನ್ರೂಫ್ ಕೂಡ ಬರುತ್ತೆ ಗಾಡಿಲಿ. ಓಕೆ, ಪ್ಯಾನೋರಮಿಕ್ ಸನ್ರೂಫ್ ಸಮೇತ ಇದೆ ನಿಮಗೆ ಗಾಡಿಲಿ. ಒಂದು ಹುಂಡೈ ಕ್ರೆಟಾ ಡೀಸೆಲ್ ಅಲ್ಲ ಸರ್ ಇದು? ಹೌದು ಸರ್, ಡೀಸೆಲ್ ಇದೆ. ಪ್ರೈಸ್ ಸರ್ ಫೈನಲ್ ಟು ಫೈನಲ್ ನೋ ನೆಗೋಷಿಯೇಷನ್, ಬರೀ 16,25,000 ರೂಪಾಯಿ ಗಾಡಿ ಮಾಡ್ಕೊಡ್ತೀನಿ ನೋಡಿ ಸರ್ ಇದನ್ನ. ಓಕೆ, 16,25,000ಕ್ಕೆ ನಿಮ್ಗೆ ಹುಂಡೈ ಕ್ರೆಟಾ ಡೀಸೆಲ್, ಅದು 2023 ಮಾಡಲು ಸಿಂಗಲ್ ಓನರ್ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹುಂಡೈ ವೆನ್ಯೂ ಇದೆ, ಇದ್ರ ಡೀಟೇಲ್ಸ್ ಸರ್? ಇದು ಕ್ರೆಟಾನೆ ಸರ್, ಇದು ಕೂಡ. ಓಕೆ ಓಕೆ ಸರ್ ಇದು 2022 ಮಾಡಲು ಸಿಂಗಲ್ ಓನರ್ ಸರ್, ಇದು ಕೂಡ ಡೀಸೆಲ್ ಇಂಜಿನ್. ಈ ಗಾಡಿನ ಅಷ್ಟೇ 50,000 ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ನಿಮಗೆ. ಒಳ್ಳೆ ಲೆದರ್ ಅಪೋಲ್ಸ್ಟ್ರಿ ಕೂಡ ಇದೆ ಗಾಡಿ ಅಂತಾನು. ಓಕೆ, ಆಫ್ಟರ್ ಮಾರ್ಕೆಟ್ ಇರುತ್ತೆ. ಓಕೆ, ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ ಗಾಡಿಲಿ. ಸೊ ಇದು ಕೂಡ ಹುಂಡೈ ಕ್ರೆಟಾ, ಇದು ಕೂಡ 2023 ಮಾಡಲು. ಇದು 22 ಸರ್ ಇದು. ಓಕೆ, 22 ಮಾಡಲು ಗಾಡಿ. ಸೊ ಪ್ರೈಸ್ ಏನಾಯ್ತು ಸರ್ ಇದ್ರದ್ದು? ಸರ್ ಪ್ರೈಸ್ ಇದು ಅಷ್ಟೇ ಬರೀ 9,90,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ನೋಡಿ ಸರ್ ಇದನ್ನ. 9,90,000ಕ್ಕೆ? ಹೌದು ಸರ್, 22 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ ಗಾಡಿ. ಓಕೆ, ಸೊ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನಿಮಗೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಹುಂಡೈ ಕ್ರೆಟಾ ಇದೆ, ಇದು ಡೀಟೇಲ್ಸ್ ಸರ್? ಸರ್ ಇದು 2016 ಮಾಡಲು ಸಿಂಗಲ್ ಓನರ್ ಸರ್ ಇದು. ಓಕೆ, ಇದು ಪೆಟ್ರೋಲ್ ಇಂಜಿನ್, 2 ಗಾಡಿ ಡೀಸೆಲ್ ನೋಡಿದ್ರೆ ಪೆಟ್ರೋಲ್ ಗಾಡಿಗಳು ಕೂಡ ಇದೆ ನಮ್ಮಲ್ಲಿ. 17 ಮಾಡಲು ಸೆಕೆಂಡ್ ಓನರ್ ಸರ್ ಇದು. ಎಸ್ ವೇರಿಯಂಟ್, ಒಂದು ಕಮ್ಮಿ ಬೈಟಲ್ಲಿ ಗಾಡಿ ಮಾಡ್ಕೊಡ್ತೀವಿ ನೋಡಿ ಸರ್, ಬರೀ 6,95,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ನೋಡಿ ಸರ್ ಇದನ್ನ. 2017 ಮಾಡಲು 17 ಮಾಡಲು 6,95,000 ರೂಪಾಯಿ ಮಾಡ್ಕೊಡೋಣ ಸರ್. ಓಕೆ, ಒಂದು ಸ್ವಿಫ್ಟ್ ಬಜೆಟ್ ಅಲ್ಲಿ ಒಂದು ನಿಮಗೆ ಒಂದು ಹುಂಡೈ ಕ್ರೆಟಾ ಸಿಕ್ಕಿದೆ, ಎಸ್ಯುವಿ ವೆಹಿಕಲ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇನ್ನೊಂದು ಸಿಯಾಸ್ ಇದೆ, ಇದು ಡೀಟೇಲ್ಸ್ ಸರ್? ಸರ್ ಇದು 2017 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ ಸರ್ ಇದು. ಒಂದು 90,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಓಡಿದೆ, ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ, ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್, ಆಲ್ಮೋಸ್ಟ್ 20+ ಮೈಲೇಜ್ ಬರೋ ಗಾಡಿ ಸರ್ ಇದು. ಹೌದು, ಒಳ್ಳೆ ಸೀಡಾಗಲ್ಲಿ ಒಳ್ಳೆ ಮೈಲೇಜ್ ಬರೋ ಗಾಡಿ ಅಂತ ಹೇಳ್ಬೋದು. ಹೌದು ಸರ್ ಇದು. ಸೊ ಪ್ರೈಸ್ ಸರ್? ಸರ್ ಬರೀ 5,95,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ನೋಡಿ ಸರ್ ಇದನ್ನ. ಸರ್ ZDI, ಸೊ VDI ಅಲ್ಲ ಸರ್, ಡೆಲ್ಟಾ ವೇರಿಯಂಟ್ ಇದು. VDI ಪ್ಲಸ್ ಇದು. ಓಕೆ, ಸೊ ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಇದೆ ಅಂತ ಹೇಳ್ಬೋದು ಗಾಡಿ. ಸೊ ಹಾಗೆ XUV 500 ಅದು ವಿತ್ ಸನ್ರೂಫ್ ಹುಡುಕ್ತಾರೆ ಅವ್ರಿಗೆ. W10 ಮಾಡಲ್ ಗಾಡಿ ಇದೆ. W11 ಸರ್ ಅದು, ನ್ಯೂ ಶೇಪ್, ಫುಲ್ ಟಾಪ್ ಅಂಡ್ ವೇರಿಯಂಟ್ ಸರ್ ಇದು. ಓಕೆ, 2018 ಮಾಡಲು ಸೆಕೆಂಡ್ ಓನರ್. W11 8 ಏರ್ ಬ್ಯಾಗು, ಸನ್ರೂಫ್, ಎಲೆಕ್ಟ್ರಿಕಲ್ ಸೀಟ್ಸ್, ಪ್ರತಿಯೊಂದು ಆಪ್ಷನ್ ಬರೋ ಗಾಡಿ ಸರ್ ಇದು. ಓಕೆ, ಪುಷ್ ಬಟನ್ ಸ್ಟಾರ್ಟ್ ವಿತ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, 8 ಏರ್ ಬ್ಯಾಗ್ಸ್, ABS, ಅಲಾಯ್ಸ್, ಸನ್ರೂಫ್, ಮತ್ತೆ ಟೈರ್ಸ್ ಆಲ್ಮೋಸ್ಟ್ ಪರ್ಸನಲ್ ಡ್ರೈವ್ ನಮ್ಗೇನೆ 15 ರಿಂದ 16 ಕಿಲೋಮೀಟರ್ ಮೈಲೇಜ್ ಕೂಡ ಬಂದಿದೆ ಸರ್ ಈ ಗಾಡಿ ನಮಗೆ. ಓಕೆ, ಸೊ ಯಾರಾದ್ರೂ ಒಂದು ಒಳ್ಳೆ ಗಾಡಿ ಹುಡುಕ್ತಾರವ್ರಿಗೆ ಒಂದು XUV 500 ಅದು ವಿತ್ ಸನ್ರೂಫ್ ಇರೋ ಗಾಡಿ ಪ್ರೈಸ್ ಏನಂತೆ ಸರ್? ಸರ್ ಫೈನಲ್ ಟು ಫೈನಲ್ ನೋ ನೆಗೋಷಿಯೇಷನ್ ಸರ್, ಬರೀ 10,99,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ನೋಡಿ ಸರ್. 18 ಮಾಡಲ್ ಗಾಡಿ ಸರ್ ಅದು? 18 ಮಾಡಲ್ ಸರ್, ಅದಕ್ಕೋಸ್ಕರ ಇಯರ್ ಎಂಡ್ ಸೇಲ್ ಅಂದ್ಬಿಟ್ಟು ಕಸ್ಟಮರ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಮಾಡ್ಕೊಡ್ತಾ ಇದೀವಿ ಸರ್. ಓಕೆ, ನೋಡಿ ಬೆಸ್ಟ್ ಪ್ರೈಸ್ ಅದನ್ನ 10,99,000 ರೂಪಾಯಿಗೆ ನಿಮಗೆ ಒಂದು XUV 500. ಯಾರಾದ್ರೂ ಒಂದು ಸ್ವಿಫ್ಟ್ ಡಿಸೈರ್ ಹುಡುಕ್ತಾರವ್ರಿಗೆ ಒಂದು ಡಿಸೈರ್ ಇದೆ ಸರ್ ಡೀಟೇಲ್ಸ್? ಸರ್ ಇದು 2017 ಮಾಡಲು ಸಿಂಗಲ್ ಓನರ್, ZXi ಪ್ಲಸ್ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಸರ್ ಇದು. ಬರೀ 90,000 ಕಿಲೋಮೀಟರ್ ಓಡಿದೆ, ರೆಕಾರ್ಡೆಡ್ ಆಟೋಮೆಟಿಕ್ ವೇರಿಯಂಟ್ ಸರ್ ಇದು. ಓಕೆ, ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬಂದ್ಬಿಡುತ್ತೆ ಗಾಡಿಲಿ. ಯಾರಾದ್ರೂ ಒಂದು ಸುಜುಕಿ ಡಿಸೈರ್ ಹುಡುಕ್ತಾರವ್ರಿಗೆ ಆಪಲ್ ಶೇಪ್ ವೆಹಿಕಲ್. ಸೊ ಪ್ರೈಸ್ ಏನಂತೆ ಸರ್? ಸರ್ ಫೈನಲ್ ಪ್ರೈಸ್ ನೋ ನೆಗೋಷಿಯೇಷನ್ ಸರ್, ಬರೀ 5,95,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ನೋಡಿ ಸರ್ ಇದನ್ನ. 2018 ಮಾಡಲ್ ಗಾಡಿ. 18 ಮಾಡಲು ಸಿಂಗಲ್ ಓನರ್, ZXi ಪ್ಲಸ್ ಟಾಪ್ ಅಂಡ್ ಗಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ, ಒಂದು Volkswagen Polo, ಅದು ರೆಡ್ ಕಲರ್ ಇದೆ. ಏನ್ ಸರ್ ಡೀಟೇಲ್ಸ್? ಸರ್ ಇದು 2016 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ ಸರ್ ಇದು. ಓಕೆ, ಐಲೇನು ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ವಿತ್ ಜರ್ಮನ್ ಕಲರ್ ರೆಡ್ ಅಲ್ಲಿ ಬರುತ್ತೆ ನಿಮಗೆ. ಪ್ರೈಸ್ ಅಷ್ಟೇ ಸರ್, ಬರೀ 5,45,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ನೋಡಿ ಸರ್ ಇದನ್ನ. 5,45,000ಕ್ಕೆ ನಿಮ್ಗೆ ಒಂದು Volkswagen Polo ಡೀಸೆಲ್ ವೇರಿಯಂಟ್. ಸೊ ನಿಮಗೆ ಪೋಲೋ ಬೇಡ ರೆಡ್ ಕಲರ್ ಅಂದ್ರೆ ಅದೇ ನಿಮಗೆ ಬೊಲೆನೋ ಕೂಡ ಇದೆ, ಇದ್ರ ಡೀಟೇಲ್ಸ್ ಸರ್? ಸರ್ ಇದು 2016 ಮಾಡಲು ಸಿಂಗಲ್ ಓನರ್, ಪೆಟ್ರೋಲ್ ಇಂಜಿನ್ ಸರ್, ಆಲ್ಫಾ ಟಾಪ್ ಅಂಡ್ ವೇರಿಯಂಟ್. ನಿಮಗೆ ಬಟನ್ ಸ್ಟಾರ್ಟ್ ಬರುತ್ತೆ, ಪ್ರೊಜೆಕ್ಟ್ ರೆಡ್ ಲೈಟ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್, ಇನ್ಬಿಲ್ಟ್ ನ್ಯಾವಿಗೇಷನ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ, ಪ್ರತಿಯೊಂದು ಆಪ್ಷನ್ ಇರೋ ಗಾಡಿ ಸರ್. ಓಕೆ, ಪ್ಯೂರ್ ಪೆಟ್ರೋಲ್ ರನ್ ಆಗಿದೆ ನಿಮಗೆ. ಪ್ರೈಸ್ ಅಷ್ಟೇ ಸರ್, ಇಡೀ ಮಾರ್ಕೆಟಲ್ಲಿ ಟಾಪ್ ಅಂಡ್ ಗಾಡಿ ಯಾರು ಕೊಡಲ್ಲ ಈ ಪ್ರೈಸ್ಗೆ. 4,95,000 ರೂಪಾಯಿಗೆ ಫೈನಲ್ ಟು ಫೈನಲ್ ಗಾಡಿ ಮಾಡ್ಕೊಡ್ತೀವಿ ನೋಡಿ ಸರ್ ಟ್ರಸ್ಟ್ ಕಾರ್ಡ್ಸ್ ಅಲ್ಲಿ. ಏನು ಸರ್ ಮಿಕ್ಕಿದ ಲೋನ್ ಏನಾರು ಮಾಡ್ಕೊಡ್ತೀರಾ ಹೆಂಗೆ? ಇಲ್ಲ ಸರ್, ಈಗ ಹೇಳ್ತಾರ ಪ್ರೈಸ್ ಎಲ್ಲ ಫೈನಲ್ ಪ್ರೈಸ್ ಇರುತ್ತೆ, ಯಾವುದೇ ರೀತಿ ನೆಗೋಷಿಯೇಷನ್ ಇರಲ್ಲ, ಫುಲ್ ಕ್ಯಾಶ್ ಇದು. ಮತ್ತೆ ನೀವು ಕ್ಯಾಟ್ಲಾಗ್ ನೋಡಿ ಕನ್ಫ್ಯೂಸ್ ಆಗಬೇಡಿ, ಕ್ಯಾಟ್ಲಾಗಲ್ಲೇ ಒಂದು ಪ್ರೈಸ್ ಇರುತ್ತೆ, ವಿಡಿಯೋ ಪ್ರೈಸ್ ಒಂದು ಇರುತ್ತೆ. ಕ್ಯಾಟ್ಲಾಗಲ್ಲಿ ಕೋಟಿಂಗ್ ಪ್ರೈಸ್ ಇರುತ್ತೆ, ವಿಡಿಯೋದಲ್ಲಿ ಫೈನಲ್ ಪ್ರೈಸ್ ಇರುತ್ತೆ. ಬಂದು ನಿಮ್ಗೆ ಇಷ್ಟವಿರೋ ಗಾಡಿನ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡೋಗಿ ಸರ್ ಅಷ್ಟೇ. ಅದು ಕೊನೆ ಇಯರ್ ಎಂಡ್ಗೆ ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಗಾಡಿಗಳಿದೆ ಅಂತ ಹೇಳ್ಬೋದು. ಖಂಡಿತ LI i20 ಇದೆ ಸರ್. ಸರ್ LI i20 2 ಗಾಡಿಗಳಿದ್ದಾವೆ. 2020 ಮಾಡಲು ಸೆಕೆಂಡ್ ಓನರ್, ಬರೀ 55,000 ಶೋರೂಮ್ ರೆಕಾರ್ಡೆಡ್ ಓಡಿರೋ ಗಾಡಿ ಸರ್ ಇದು. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್. ನಿಮಗೆ ಗಾಡಿ ನೀವು ಆನ್ ಮಾಡ್ರೆ ಗಾಡಿ ಆನಲ್ಲಿ ಇದೆಯಾ ಅಷ್ಟು ಸ್ಮೂತ್ ಆಗಿದೆ ಸರ್, ಅಷ್ಟು ಗೊತ್ತಾಗಲ್ಲ, ಅಷ್ಟು ನೀಟ್ ಕಂಡೀಷನ್ ಇದೆ ನಿಮಗೆ. ಪ್ರೈಸ್ ವೈಸ್ ಹೋಯ್ತೀರಾ ಅಂದ್ರೆ ಬರೀ 5,95,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ನೋಡಿ ಸರ್ ಇದು. 2019 ಮಾಡಲ್ ಗಾಡಿ. 20 ಮಾಡಲು ಸರ್, 20 ಮಾಡಲು ಪೆಟ್ರೋಲ್, ಸ್ಪೋರ್ಟ್ಸ್ ಆಪ್ಷನ್, ಬೇಸ್ ವೇರಿಯಂಟ್ ಅಲ್ಲ, ಟಾಪ್ ಅಂಡ್ ವೇರಿಯಂಟ್. ಬರೀ 5,95,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ಸರ್ ಇದನ್ನ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಿಮಗೆ ಮರೂನ್ ಕಲರ್ ಇಷ್ಟ ಆಗ್ತಿಲ್ಲ ಅಂದ್ರೆ ನಿಮಗೆ ರೆಡ್ ಕಲರ್ ಕೂಡ ಇದೆ, ಸರ್ ವೈಟ್ ಕಲರ್ ಇದೆ, ಇದ್ರ ಡೀಟೇಲ್ಸ್ ಸರ್? ಸರ್ ಇದು 2017 ಮಾಡಲು ಆಸ್ತಾ ಆಪ್ಷನ್ ಸರ್ ಇದು. ಓಕೆ, 6 ಏರ್ ಬ್ಯಾಗ್ ಬರೋ ಗಾಡಿ ಸರ್ ಇದು. ಏರ್ ಬ್ಯಾಗ್, ಪ್ರೊಜೆಕ್ಟ್ ರೆಡ್ ಲೈಟ್, ಮತ್ತೆ ನಿಮ್ಗೆ ಇನ್ಬಿಲ್ಟ್ ನ್ಯಾವಿಗೇಷನ್ ಸಿಸ್ಟಮ್, ಆಟೋ ರೊಟೇಟಿಂಗ್ ಹೆಡ್ಲೈಟ್ ಕೂಡ ಇದೆ ಗಾಡಿಲಿ. ಓಕೆ, ಪ್ರೈಸ್ ಅಷ್ಟೇ ಒಂದು ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ ಸರ್, ಬರೀ 4,95,000 ರೂಪಾಯಿಗೆ 17 ಮಾಡಲು i20 ಮಾಡ್ಕೊಡ್ತೀನಿ ನೋಡಿ ಸರ್ ಟ್ರಸ್ಟ್ ಕಾರ್ಡ್. ಆಪ್ಷನಲ್ ಗಾಡಿ ಸರ್, ಆಪ್ಷನಲ್ 17 ಮಾಡಲು. ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇಕೋ ಸ್ಪೋರ್ಟ್ ಇದೆ ಸರ್.
ಸರ್ ಲೇಟೆಸ್ಟ್ ಮಾಡಲ್ ಇಕೋ ಸ್ಪೋರ್ಟ್ಸ್ ಅವ್ರಿಗೆ ಬೆಸ್ಟ್ ಡೀಲ್ ಸರ್ ಇದು 2018 ಮಾಡಲು ಸಿಂಗಲ್ ಅವರು ಟೈಟಾನಿಯಂ ಪ್ಲಸ್. ಈ ಗಾಡಿ ಕೂಡ ಅಷ್ಟೇ 6 ಏರ್ ಬ್ಯಾಗ್ ಬರುತ್ತೆ ನಿಮಗೆ. ಬಟನ್ ಸ್ಟಾರ್ಟ್, ಪ್ರೊಜೆಕ್ಟ್ ರೆಡ್ ಲೈಟ್ ಸಿಸ್ಟಮ್ ಪ್ರತಿಯೊಂದು ಇದೆ ಸರ್. 6 ಏರ್ ಬ್ಯಾಗ್ ಟಾಪ್ ಅಂಡ್ ಬರೋ ಗಾಡಿ ಸರ್ ಇದು. ಫೈನಲ್ ಪ್ರೈಸ್ ನೋ ನೆಗೋಷಿಯೇಷನ್ ಸರ್. 6,95,000 ರೂಪಾಯಿ ಗಾಡಿ ಮಾಡ್ಕೊಡ್ತೀನಿ ನೋಡಿ ಸರ್ ಇದನ್ನ. ಓಕೆ 6,95,000ಕ್ಕೆ ನಿಮ್ಗೆ ಒಂದು ಇಕೋ ಸ್ಪೋರ್ಟ್ ಡೀಸೆಲ್ ಅಲ್ಲ ಸರ್ ಇದು? ಡೀಸೆಲ್ ಸರ್, ಅದು ಲೇಟೆಸ್ಟ್ ವೇರಿಯಂಟ್ ಟೈಟಾನಿಯಂ ಪ್ಲಸ್ ಟಾಪ್ ಅಂಡ್ ಗಾಡಿ. ಸರ್ ಮುಂದೆ ಒಂದು ಟಾಟಾ ಜೆಸ್ಟ್ ಇದೆ, ಇದು ಡೀಟೇಲ್ಸ್ ಸರ್. ಸರ್ ಇದು 2016 ಮಾಡಲು ಸಿಂಗಲ್ ಓನರ್ ಸರ್, ಡೀಸೆಲ್ ಇಂಜಿನ್. ನಿಮಗೆ ಸ್ವಿಫ್ಟ್ ಡಿಸೈರ್ ಅಲ್ಲಿ ಏನ್ ಇಂಜಿನ್ ಬರುತ್ತೆ ಅದೇ ಇಂಜಿನ್ ಬರುತ್ತೆ ಸರ್ ಇದು. ಓಕೆ ಸ್ವಿಫ್ಟ್ ಡಿಸೈರ್ ಗಿನ ಅರ್ಧಕ್ಕರ್ಧ ರೇಟಲ್ಲಿ ಗಾಡಿ ಮಾಡ್ಕೊಡ್ತೀನಿ ನೋಡಿ ಸರ್. 16 ಮಾಡಲು ಸಿಂಗಲ್ ಓನರ್. ಫೈನಲ್ ಪ್ರೈಸ್ ನೋ ನೆಗೋಷಿಯೇಷನ್. ಬಂದು ಆನ್ ಟೇಬಲ್ ಅಲ್ಲಿ ನೆಗೋಷಿಯೇಷನ್ ಕೇಳ್ಬಾರ್ದು ಸರ್. ಫೈನಲ್ ಪ್ರೈಸ್ ಹೇಳ್ತಾ ಇರ್ತೀವಿ 2,99,000 ರೂಪಾಯಿಗೆ ಒಂದು ಬೋಲ್ಟ್ ಗಿನ ಕಮ್ಮಿ ಬಜೆಟಲ್ಲಿ ಗಾಡಿ ಮಾಡ್ಕೊಡ್ತೀವಿ ನೋಡಿ ಸರ್ ಈ ಗಾಡಿನ. 2,99,000ಕ್ಕೆ 16 ಡೀಸೆಲ್ ಸರ್, ಅದು ಪೆಟ್ರೋಲ್ ಅಲ್ಲ, ಡೀಸೆಲ್ ಗಾಡಿ ಮಾಡ್ಕೊಡ್ತೀವಿ. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ವಿಫ್ಟ್ ಇದೆ ಸರ್. ಸರ್ ಇದು 2017 ಮಾಡಲು ZXA ಪ್ಲಸ್ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಸರ್ ಇದು. ಓಕೆ ನಿಮಗೆ ಬಟನ್ ಸ್ಟಾರ್ಟ್ ಬರುತ್ತೆ ನಿಮಗೆ. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ನಿಮಗೆ. ಫೈನಲ್ ಪ್ರೈಸ್ ಸರ್ ನೋ ನೆಗೋಷಿಯೇಷನ್ 4,90,000 ರೂಪಾಯಿ ಗಾಡಿ ಮಾಡ್ಕೊಡ್ತೀನಿ ನೋಡಿ ಸರ್ ಈ ಗಾಡಿನ. ಓಕೆ ZXA ಪ್ಲಸ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಇರೋ ಕೆಲವೊಂದು ಸ್ವಿಫ್ಟ್. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ವೋಕ್ಸ್ವ್ಯಾಗನ್ ಪೋಲೋ ಬ್ರೇಕ್ ಸರ್ 2014 ಮಾಡಲು ಸರ್ ಇದು ಡೀಸೆಲ್ ಇಂಜಿನ್. ಅದು ಸೆಕೆಂಡ್ ಓನರ್, ಯಾವುದೇ ರೀತಿ ಓನರ್ ಕೂಡ ಜಾಸ್ತಿ ಆಗಿಲ್ಲ. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಹೊಡೆದ ಗಾಡಿ ಸರ್. ಮಾರ್ಕೆಟಲ್ಲಿ 10 ಮಾಡಲ್ಗೆ 3 ಲಕ್ಷ ಹೇಳ್ತಾ ಇರ್ತಾರೆ. ಬನ್ನಿ ಟ್ರಸ್ಟ್ ಕಾರ್ಡ್ಸ್ಗೆ. 14 ಮಾಡಲು ಡೀಸೆಲ್ ಪೋಲೋ 2,99,000 ಫೈನಲ್ ಮಾಡ್ಕೊಡ್ತೀನಿ ಸರ್ ಇದನ್ನ. 2,99,000 ರೂಪಾಯಿ ನಿಮ್ಗೆ ಒಂದು ವೋಕ್ಸ್ವ್ಯಾಗನ್ ಪೋಲೋ ಡೀಸೆಲ್ ವೇರಿಯಂಟ್. ಸೊ ಹಾಗೆ ಇನ್ನೊಂದು ವೋಕ್ಸ್ವ್ಯಾಗನ್ ಪೋಲೋ ಫುಲ್ಲಿ ಮಾಡಿಫೈ ಆಗಿದೆ ಸರ್. ಸರ್ ನಿಮ್ಗೆ ಆಕ್ಸೆಸರೀಸ್ ಬರುತ್ತೆ ಗಾಡಿಲಿ 1 ಲ್ಯಾಕ್ ವರ್ತ್ ಆಕ್ಸೆಸರೀಸ್ ಕೂಡ ಇದೆ ನಿಮಗೆ. 2013 ಮಾಡಲು ಡೀಸೆಲ್ ಇಂಜಿನ್ ಸರ್. ನಿಮಗೆ ಬಂಪರ್ GT ಕಿಟ್ ಬಂಪರ್ ಕೂಡ ಇನ್ಸ್ಟಾಲ್ ಆಗಿದೆ. ಬಾನೆಟ್ ಕೂಡ ನಿಮಗೆ ಫ್ಯಾನ್ಸಿ ಬಾನೆಟ್ ಕೂಡ ಇನ್ಸ್ಟಾಲ್ ಆಗಿದೆ. ಸ್ಪಾಯ್ಲರ್ ಕೂಡ ಇದೆ ನಿಮಗೆ. ಫೈನಲ್ ಪ್ರೈಸ್ ಸರ್ ನೋ ನೆಗೋಷಿಯೇಷನ್ 3,90,000 ರೂಪಾಯಿ ಗಾಡಿ ಮಾಡ್ಕೊಡ್ತೀನಿ ನೋಡಿ ಸರ್ ಇದನ್ನ. ಓಕೆ 3,90,000ಕ್ಕೆ ನಿಮ್ಗೆ ಒಂದು ವೋಕ್ಸ್ವ್ಯಾಗನ್ ಪೋಲೋ ಡೀಸೆಲ್ ಅಲ್ಲ ಸರ್ ಅದು? ಹೌದು ಸರ್ ಡೀಸೆಲ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಫಿಯಟ್ ಪುಂಟೋ 2015 ಮಾಡಲು ಡೀಸೆಲ್ ಇಂಜಿನ್ ಸರ್. ಈ ಗಾಡಿ ಕೂಡ ಅಷ್ಟೇ ಡೀಸೆಲ್ ಇಂಜಿನ್. ಒಂದು ಕಮ್ಮಿ ಅಂದ್ರೆ ಕಮ್ಮಿ ಬಾಟಲ್ ಮಾಡ್ಕೊಡ್ಬಿಡೋಣ ಸರ್. ಬರೀ 2,90,000 ರೂಪಾಯಿ ಗಾಡಿ ಮಾಡ್ಕೊಡ್ತೀನಿ ನೋಡಿ ಸರ್. ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಮಾಡ್ಕೊಡೋಣ ಸರ್.